ಭೀಮಾ ತೀರದ SBI ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾತ್ರಿ ಇಡೀ ಬ್ಯಾಂಕ್ನಲ್ಲಿ ಗ್ರಾಹಕರು ಹೋರಾಟ ಮಾಡಿದ್ದಾರೆ. ತಮ್ಮ ಬಂಗಾರದ ಮೊತ್ತ ಕೊಡಲಿಕ್ಕೆ ಗ್ರಾಹಕರು ಬೇಡಿಕೆ ಇಟ್ಟಿದ್ದಾರೆ. ವಿಜಯಪುರ ಜಿಲ್ಲೆಯ ಚಡಚಣಪಟ್ಟಣದ SBI ಬ್ಯಾಂಕ್ ದರೋಡೆಯಾಗಿತ್ತು. ಈಗ ದರೋಡೆಯಾದ ನಂತರದಲ್ಲಿ ಯಾರ್ಯಾರು ಎಷ್ಟೆಷ್ಟು ಠೇವಣಿಯನ್ನು ಇಟ್ಟಿರ್ತಾರೆ, ಹಣವನ್ನು ಇಟ್ಟಿರ್ತಾರೆ, ಚಿನ್ನಾಭರಣಗಳನ್ನು ಇಟ್ಟಿರ್ತಾರೆ, ಅದೆಲ್ಲವನ್ನು ಕೂಡ ವಾಪಸ್ ಕೊಡಬೇಕಾಗತ್ತೆ. ಸೆಪ್ಟೆಂಬರ್ 16, 2025ರಲ್ಲಿ ದರೋಡೆ ನಡೆದಿತ್ತು. ದರೋಡೆ ನಡೆದು 8 ತಿಂಗಳು ಕಳೆದರೂ ಕೂಡ ಬ್ಯಾಂಕಿನಲ್ಲಿಟ್ಟಿದ್ದ ಬಂಗಾರ ಸಿಕ್ಕಿಲ್ಲ. ಹೀಗಾಗಿ ಗ್ರಾಹಕರು ಪರದಾಡ್ತಾ ಇದ್ದಾರೆ. ಗ್ರಾಹಕರ ಜೊತೆ ಸಭೆ ನಡೆಸಿದ್ರು ಬ್ಯಾಂಕ್ ಅಧಿಕಾರಿಗಳು. ಇದೇ 6 ತಿಂಗಳ ಅಥವಾ ಈ ತಿಂಗಳ 6ರಂದು ಹಣ ಪಾವತಿಸುವುದಾಗಿ ಬ್ಯಾಂಕ್ ಅಧಿಕಾರಿಗಳು ಹೇಳಿದರು. ಬಟ್ ಗ್ರಾಹಕರು ಅಡವಿಟ್ಟ ಚಿನ್ನದ ನಿವ್ವಳ ತೂಕಕ್ಕೆ ಇಂದಿನ ಮಾರುಕಟ್ಟೆ ಬೆಲೆ ಜೊತೆಗೆ 20% ಹೆಚ್ಚುವರಿ ಹಣ ಕೊಡ್ತೀವಿ ಅಂತ ಬ್ಯಾಂಕ್ ಹೇಳಿತ್ತು. ಅಸಲಿ ತೂಕದ ಚಿನ್ನದ ಇಂದಿನ ಮಾರುಕಟ್ಟೆ ಬೆಲೆ ಕೊಡಲಿಕ್ಕೆ ಆಗ್ರಹ ಮಾಡಿದರು. ಸಂಧಾನ ವಿಫಲಗೊಂಡು ಇದೇ ತಿಂಗಳ 6ರಂದು ಹಣ ನೀಡೋದಾಗಿ ಹೇಳಿದರು ಬ್ಯಾಂಕ್ ಅಧಿಕಾರಿಗಳು. 10ನೇ ತಾರೀಕು ಕಳೆದರೂ ಕೂಡ ಹಣವನ್ನು ನೀಡಿಲ್ಲ. ಬ್ಯಾಂಕಿಗೆ ಬೀಗ ಹಾಕಿ ಬ್ಯಾಂಕಿನಲ್ಲಿಯೇ ಅಹೋರಾತ್ರಿ ಕಳೆಯಲು ನಿರ್ಧಾರ ಮಾಡಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಂಡಿ DYSP ಹಾಗೂ SP ಲಕ್ಷ್ಮಣ್ ನಿಂಬರ್ಗಿ ಭರವಸೆಯ ನಂತರ ತಡರಾತ್ರಿ ಮನೆಗೆ ತೆರಳಿದ್ದಾರೆ ಗ್ರಾಹಕರು. ಇವತ್ತ ಒಳಗಿಂದ ಕೀಲಿ ಹಾಕಿ ಬಿಡಲ್ ಸರ್ ಯಾರಿಗೆ ಬಿಟ್ಟಿಲ್ಲ.